ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಈಗ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಹೌದು, ಬೋಗನ್ವಿಲ್ಲಾ ಪ್ಲ್ಯಾಂಟ್ ಬಗ್ಗೆ ಹೇಳಕ್ಕಂತ ಬಂದಿದ್ದೀನಿ. ಈ ರೀತಿ ಚಿಕ್ಕ ಗಿಡದಲ್ಲೂ ಈ ರೀತಿ ರಾಶಿ ರಾಶಿ ಹೂ ಬರೋಕ್ಕೆ ನಾನು ಯಾವ ಫರ್ಟಿಲೈಸರ್ನ ಯೂಸ್ ಮಾಡ್ತೀನಿ ಅನ್ನೋದು ಹೇಳಕ್ಕಂತ ಬಂದಿರೋವಂಥ ವಿಡಿಯೋ ಇದು. ಹಾಗೆ ಕೆಲವೊಂದು ಟಿಪ್ಸ್ಗಳು ಹಾಗೆ ಕಂಪ್ಲೀಟ್ ಕೇರ್ ಹೇಗಿರಬೇಕು ಬೋಗನ್ವಿಲ್ಲಾ ಅದನ್ನು ಕೂಡ ಈ ವಿಡಿಯೋದಲ್ಲೇ ಹೇಳ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಒಂದು ಐಡಿಯಾ ಬರುತ್ತೆ ನಿಮಗೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಚಾನಲ್ಗೆ ಯಾರು ಹೊಸಬರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಈ ಬೋಗನ್ವಿಲ್ಲಾ ಪ್ಲ್ಯಾಂಟ್ನ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಎಲೆಗಳೇ ಕಡಿಮೆ ನಿಮಗೆ ಕಾಣಿಸ್ತಿರೋ ಹಾಗೆ ಹೂಗಳೇ ಜಾಸ್ತಿ ಬಿಟ್ಟಿದೆ. ಈ ರೀತಿ ಹೂಗಳು ಬರೋಕ್ಕೆ ನಾನು ಒಂದು ಫರ್ಟಿಲೈಸರ್ನ ಯೂಸ್ ಮಾಡ್ತೀನಿ ಸ್ಪೆಷಲಿ ಫಾರ್ ಬೋಗನ್ವಿಲ್ಲಾ ಅಂತ. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ನಾನು ಯಾವುದೇ ನರ್ಸರಿಯಿಂದ ತಂದಿರೋವಂಥ ಗಿಡ ಅಲ್ಲ. ಇದನ್ನು ನಾನು ಈ ರೋಡ್ ಸೈಡಲ್ಲಿ ರೋಡ್ ಕಡೆ ಎಲ್ಲ ಬೆಳ್ಕೊಂಡಿರುತ್ತೆ ಅಲ್ವಾ ಬೋಗನ್ವಿಲ್ಲಾ, ಅದರಲ್ಲಿ ಒಂದು 4-5 ಹೆಲ್ದಿ ಸ್ಟೆಮ್ನ ಕಟ್ ಮಾಡಿಕೊಂಡು ತೊಗೊಂಡು ಬಂದು ಹಚ್ಚಿದ್ದೆ. ಸೊ ಯಾವುದೇ ನೀವು ಕಟಿಂಗ್ನ ಹಚ್ಚಬೇಕಾದ್ರೆ ಒಂದು ಟಿಪ್ಪು ನೆನಪಲ್ಲಿ ಇಟ್ಕೋಬೇಕು. ಏನು ಅಂತಂದರೆ, ಒಂದು ಯಾವತ್ತೂ ಹಚ್ಚಕ್ಕೆ ಹೋಗಬಾರ್ದು. 5-6 ಮಿನಿಮಮ್ 5-6 ನೀವು ಕಟಿಂಗ್ನ ಹಚ್ಚಿದ್ರಲ್ಲಿ ಅದರಲ್ಲಿ 1-2 ಅಷ್ಟೇ ಬರೋದು. ಅದಕ್ಕೋಸ್ಕರ ಯಾರೂ ಒಂದೊಂದೇ ಕಟ್ಟಿಂಗನ್ನು ಹಚ್ಚಕ್ಕೆ ಹೋಗಬಾರ್ದು. ಆಮೇಲೆ ಫಸ್ಟಿಗೆ ಹಚ್ತೀರಾ, ಅದು ಬಂದಿಲ್ಲ ಅಂದರೆ ಬೇಜಾರಾಗ್ತೀರಾ, ಅನ್ಕೋತೀರಾ ಕಟ್ಟಿಂಗಿಂದ ಗಿಡಗಳು ಬರೋದಿಲ್ಲ ಅಂತ. 100% ಗಿಡಗಳು ಬರುತ್ತೆ. ಬಟ್ 5-6 ಕಟ್ಟಿಂಗ್ ಹಾಕಿದಾಗ ಅದರಲ್ಲಿ ಮಿನಿಮಮ್ 2 ಅಥವಾ 3 ಕಟ್ಟಿಂಗ್ಗಳು ಬಂದೇ ಬರುತ್ತೆ. ಸೊ ಅದೇ ರೀತಿ ನಾನು ರೋಡ್ ಸೈಡಿಂದ ಕಟ್ ಮಾಡಿ ತೊಗೊಂಡು ಬಂದು ಹಚ್ಚಿರೋ ಅಂಥದ್ದು ಇದು. ಒಂದು 5-6 ಕಟ್ಟಿಂಗ್ನ ನಾನು ಹಾಕಿದ್ದೆ. ಅದರಲ್ಲಿ ಹೆಲ್ದಿ ಆಗಿರೋಂಥ ಕಟಿಂಗ್ ಬಂದಿರೋದನ್ನು ನಾನು ಇಟ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಸುಮಾರು ಹೂಗಳು ಬಿಟ್ಟಿರೋದು ಇವಾಗಲೇ ನೀವು ನೋಡ್ತಾ ಇದ್ದೀರಾ. ತುಂಬ ಈಸಿಯಾಗಿ ನಾವು ಕಟಿಂಗಿಂದ ಗಿಡಗಳನ್ನ ಬೆಳೆಸ್ಬೋದು. ಇದು ತುಂಬ ದೊಡ್ಡ ಗಿಡವಾಗಿತ್ತು ಮುಂಚೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಎಷ್ಟು ಚಿಕ್ಕ ಗಿಡದಲ್ಲಿ ಇದು ಹೊಸ ಅದೇನು ಗಿಡ ಬಂದಿದೆ ಅದರಿಂದ ಬಂದಿರೋಂಥ ಹೂಗಳೇ ಇಷ್ಟು. ನಾನು ಇದನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗುತ್ತೆ ಹಾರ್ಡ್ ಪ್ರೂನಿಂಗ್ ಮಾಡಿರೋ ಅಂಥದ್ದು. ಸೊ ಇದಕ್ಕೆ ಏನೇನೆಲ್ಲ ಬೇಕು, ಯಾವ ರೀತಿ ಕೇರ್ ಇರಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಇದಕ್ಕೆ ಫಸ್ಟ್ ಆಫ್ ಆಲ್ ಟೆಂಪ್ರೇಚರ್ ಹಾಗೆ ಹ್ಯುಮಿಡಿಟಿ ಯಾವ ರೀತಿ ಇರಬೇಕು ಅಂತಂದರೆ, ಇದು ಕಂಪ್ಲೀಟಾಗಿ ಬಿಸಿಲಲ್ಲಿ ಬೆಳೆಸೋವಂಥ ಗಿಡ ಆದ್ದರಿಂದ ನಿಮ್ಮನೆ ಬಿಸಿಲು ಎಲ್ಲಿ ಬೀಳುತ್ತೆ ಅಂದರೆ 7 to 8 hours ಮಿನಿಮಮ್ ಇದಕ್ಕೆ ಬಿಸಿಲು ಅಂತಂದರೆ ತುಂಬ ಬಿಸಿಲು ಬೀಳುವಂಥ ಜಾಗದಲ್ಲಿ ಇದನ್ನು ನೀವು ಇಡಬೇಕಾಗುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಮ್ಯಾಜಿಕ್ ಫರ್ಟಿಲೈಸರ್ನ ಫಸ್ಟು ನೋಡ್ಕೊಂಬಂದ್ಬಿಡೋಣ. ಇಲ್ಲಿ 1 ಮಗ್ ಆಗುವಷ್ಟು ನೀರನ್ನ ನಾನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ನಾನು ಮಸ್ಟರ್ಡ್ ಕೇಕ್ ಪೌಡರ್ನ ತೊಗೊಂಡಿದ್ದೀನಿ. ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ವಿಡಿಯೋ ಕೂಡ ರೆಫರ್ ಮಾಡಿ. ಹಾಗೆ 1 ಸ್ಪೂನ್ ಆಗುವಷ್ಟು ನಾನು ಮಾಮೂಲು ಟೀ ಪೌಡರ್ನ ತೊಗೊಂಡಿದ್ದೀನಿ. ಇದು ಅನ್ಯೂಸ್ಡ್ ಟೀ ಪೌಡ್ರು. ನೀವು ಯೂಸ್ಡ್ ಟೀ ಪೌಡ್ರು ತೊಗೋಬೋದು, ಬಟ್ ಅದರಲ್ಲಿ ನಾನು ಯಾವಾಗಲೂ ಹೇಳೋ ಹಾಗೆ ಮಿಲ್ಕ್ ಕಂಟೆಂಟ್ ಇರೋದ್ರಿಂದ ಫಂಗಸ್ ಅಟ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ನೀವು ಅನ್ಯೂಸ್ಡ್ ಟೀ ಪೌಡ್ರನ್ನ ತೊಗೊಳ್ಳೋದು ಒಳ್ಳೆಯದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇದಾದಮೇಲೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ದಿನ ಇದನ್ನು ಬಿಟ್ಟುಬಿಡಿ. 1 ದಿನ ಬಿಡ್ಬೋದು, ಅಥವಾ ನೀವು 3 ದಿನ ಬಿಡ್ತೀನಿ ಅಂತಂದರೆ ಆ 3 ದಿನದಲ್ಲಿ ಬಂದಿರೋಂಥ ಲಿಕ್ವಿಡ್ಗೆ ಮತ್ತೆ ನೀರನ್ನು ಹಾಕಿ, ಅಂದರೆ ಎಷ್ಟು 1 ಮಗ್ಗಿದ್ರೆ ಅದಕ್ಕೆ 2 ಅಷ್ಟು ನೀರು 1:2 ರೇಷೋದಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಬಟ್ ನಾನು 1 ದಿನ ಇದನ್ನು ಬಿಟ್ಟಿರೋದ್ರಿಂದ ಇದನ್ನು ಡೈರೆಕ್ಟಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಪ್ಲ್ಯಾಂಟ್ಸ್ಗೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ಯಾರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇದನ್ನು ನಾವು 1 ದಿನ ಬಿಟ್ಟರೆ ಸಾಕು. ಇದು ಚೆನ್ನಾಗಿ ಮಸ್ಟರ್ಡ್ ಕೇಕ್ ಪೌಡ್ರ್ ಇದರಲ್ಲಿ ಎಲ್ಲ ಡಿಸಾಲ್ವ್ಡ್ ಆಗಿರುತ್ತೆ. ಸೊ ಅದನ್ನು ನಾವು ಈ ಗಿಡ ಏನಿರುತ್ತಲ್ವ, ಈ ಬೇರಿನ ಜಾಗ ಅಂದರೆ ಮೇನ್ ಗಿಡದ್ದು ಸ್ಟೆಮ್ ಏನಿರುತ್ತೆ ಅದನ್ನು ಬಿಟ್ಬಿಟ್ಟು ಸುತ್ತಲೂ ಅಗದ್ಕೋಬೇಕು. ಒಂದು 2-3 ಇಂಚು ಈ ರೀತಿಯಾಗಿ ಸರಿಯಾಗಿ ಮಣ್ಣನ್ನು ಸಡ್ಲ ಮಾಡ್ಕೊಂಡು ಆದಮೇಲೆ ಇದನ್ನು ನಾವು ಕೊಡಬೇಕು. ಯಾವುದೇ ಕಾರಣಕ್ಕೂ ನೀವು ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ ಯೂಸ್ ಮಾಡೋದಾದರೆ ಎಂಥ ಗಿಡ ಆದ್ರೂ ಅದಕ್ಕೆ ಡೈರೆಕ್ಟಾಗಿ ನೀವು ಗಿಡದ ಬೇರಿಗೆ ಹಾಕಕ್ಕೆ ಹೋಗಬಾರ್ದು. ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಸ್ಟೆಮ್ಗೆ ಹಾಕಕ್ಕೆ ಹೋಗಬಾರ್ದು. ಸುತ್ತಲೂ ಪಾಟ್ ಕಾರ್ನರ್ಗಳಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು. ಸೊ ಅದಾದಮೇಲೆ ಇದಕ್ಕೆ ಮತ್ತೆ ಅದೇನು ನೀವು ಅಗ್ದಿರೋಂಥ ಮಣ್ಣನ್ನೇ ಮುಚ್ಚಿದರೆ ಆಯಿತು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ಈ ಮಸ್ಟರ್ಡ್ ಕೇಕ್ ಪೌಡರ್ ಏನು ಕೆಲಸ ಮಾಡುತ್ತೆ ಅಂತಂದರೆ, ಹೂಗಳನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋ ಹಾಗೆ ಅದಕ್ಕೆ ಎನರ್ಜಿ ಕೊಡುತ್ತೆ. ಅದಕ್ಕೋಸ್ಕರ
ಇದನ್ನು ಒಂದು ಪ್ಯಾಕೆಟ್ನ ನೀವು ಆನ್ಲೈನಲ್ಲಿ ತರಿಸಿ ಇಟ್ಕೊಂಡ್ಬಿಡಿ, ನಿಮಗೆ 1 ವರ್ಷ ಹತ್ತತ್ರ ಬರುತ್ತೆ ಇದು. ಸೊ ನೋಡ್ತಾ ಇದ್ದೀರಾ, 1 ದಿನ ಆದಮೇಲೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ. ನಾನು ಇದನ್ನು 1 ದಿನ ಆದಮೇಲೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡ್ಕೊಳ್ಳಿ ಕೇರ್ಫುಲ್ಲಾಗಿ ಯಾವ ರೀತಿ ಅದನ್ನು ಹಾಕಬೇಕು ಅಂತ. ಸುತ್ತಲೂ ಪಾಟ್ದು ಎಡ್ಜ್ ಏನು ನಿಮಗೆ ಸಿಗುತ್ತೆ ಆ ಭಾಗದಲ್ಲಿ ಮಾತ್ರ ಅದನ್ನು ಹಾಕಬೇಕು. ಈ ರೀತಿಯಾಗಿ ಹಾಕ್ಕೊಂಡು ನೀವು ಇದನ್ನು 1 ದಿನ ಶೇಡಿಯಲ್ಲಿ ಅಂತಂದರೆ ಬಿಸಿಲಲ್ಲಿ ಇಡೋ ಹಾಗಿಲ್ಲ. ಬಿಕಾಸ್ ನಾವು ಈ ಕೇಕ್ ಪೌಡರ್ನ ಯೂಸ್ ಮಾಡಿರೋದ್ರಿಂದ ಇದು ಹೀಟ್ ಪ್ರಾಡಕ್ಟ್, ಎಲೆಗಳು ಹಾಗೆ ಬೇರುಗಳು ಸುಟ್ಟು ಹೋಗೋದ್ರಿಂದ 1 ದಿನ ಇದು ಕಂಪ್ಲೀಟ್ ಆಗಿ ಅಬ್ಸರ್ವ್ ಆಗೋವರೆಗೂ ನೀವು ಇದನ್ನು ಬಿಸಿಲಲ್ಲಿ ಇಡೋ ಹಾಗಿಲ್ಲ. ನೆಕ್ಸ್ಟ್ ಡೇ ಬೇಕಿದ್ರೆ ನೀವು ಕರೆಕ್ಟಾಗಿ ಮುಂಚೆ ಯಾವ ಪ್ಲೇಸಲ್ಲಿತ್ತೋ ಅದೇ ಪ್ಲೇಸಲ್ಲಿ ಇಟ್ಕೋಬೋದು. ಈ ಮಸ್ಟರ್ಡ್ ಕೇಕ್ ಪೌಡ್ರ್ ಇದೊಂದು ಫ್ಲವರ್ ಬೂಸ್ಟಿಂಗ್ ಇದು ಆಗಿ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ರೋಸ್ ಪ್ಲ್ಯಾಂಟ್ಗೆ ಯಾವ ರೀತಿಯಾಗಿ ಕೊಡಬೇಕು ಇದನ್ನು ಅನ್ನೋದನ್ನು, ಲಿಕ್ವಿಡ್ ಫರ್ಟಿಲೈಸರ್ ಅಲ್ಲದೆ ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ಕೂಡ ನೀವು ರೆಫರ್ ಮಾಡಿ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ. ಈ ರೀತಿಯಾಗಿ ಮಾಡಿದ ಆದಮೇಲೆ ಇದನ್ನು ಬಿಸಿಲಿಗೆ ಇಡಬಾರ್ದು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದನ್ನು ಸೈಡಿಗೆ ಇಟ್ಕೊಬಿಡಿ. ನೆಕ್ಸ್ಟ್ ಡೇ ಇದನ್ನು ನೀವು ಬಿಸಿಲಿಗೆ ಇಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಇದ್ರದ್ದು ಕಂಪ್ಲೀಟ್ ನಾನು ಇದನ್ನು ಅರ್ಧ ಮಗ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧ ಮಗ್ಗು ಯಾಕೆ ಉಳಿಸ್ಕೊಂಡಿದ್ದೀನಿ ಅಂದರೆ, ನನ್ನ ಹತ್ರ ಇನ್ನೊಂದು ಕಟಿಂಗಿಂದ ಬೆಳೆಸಿರೋವಂಥ ಬೋಗನ್ವಿಲ್ಲಾ ಪ್ಲ್ಯಾಂಟ್ ಇದೆ. ಇದು ಆ್ಯಕ್ಚುಲಿ ತುಂಬ ಹೂ ಬಿಡ್ತಾ ಇತ್ತು. ಇದನ್ನು ನಾನು ಮೊನ್ನೆ ಪ್ರೂನಿಂಗ್ ಮಾಡಿದ್ದೀನಿ. ಹಾರ್ಡ್ ಪ್ರೂನಿಂಗ್ ಅಲ್ಲ, ಸಾಫ್ಟ್ ಪ್ರೂನಿಂಗ್ ಮಾಡಿದ್ದೀನಿ. ಎಲ್ಲೆಲ್ಲಿ ಹೂಗಳು ಬರ್ತಾ ಇತ್ತು ಅಲ್ಲಿ ಕಟ್ ಮಾಡಿರೋವಂಥದ್ದು. ಅಂದರೆ ನನಗೆ ಇದನ್ನು ತುಂಬ ಬುಷಿಯಾಗಿ ಬೆಳೆಸೋದಿದೆ. ಸೊ ಅದಕ್ಕೋಸ್ಕರ ನಾನು ಪ್ರೂನಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಹೊಸ ಚಿಗುರು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೂ ಕೂಡ ನಾನು ಅದೇ ಫರ್ಟಿಲೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದನ್ನು ಪ್ರೂನಿಂಗ್ ಮಾಡಿರೋದ್ರಿಂದ ನಾನು ಇದಕ್ಕೆ ಫರ್ಟಿಲೈಸ್ ಮಾಡಲೇಬೇಕಾಗುತ್ತೆ. ಇದೇ ಪ್ಲ್ಯಾಂಟ್ ಅಂತಲ್ಲ, ನೀವು ಯಾವುದೇ ಪ್ಲ್ಯಾಂಟ್ನ ಪ್ರೂನಿಂಗ್ ಮಾಡಿದ ಮೇಲೆ ನೀವು ಕಂಪಲ್ಸರಿ ಮ್ಯಾಂಡೇಟ್ರಿಯಾಗಿ ನೀವು ಅದಕ್ಕೆ ಫರ್ಟಿಲೈಸರ್ನ ಕೊಡಲೇಬೇಕಾಗುತ್ತೆ. ಆವಾಗ ಮಾತ್ರ ಹೊಸ ಚಿಗುರುಗಳು ಬರುತ್ತೆ, ಹಾಗೆ ಹೂಗಳ ಸಂಖ್ಯೆ ಹೆಚ್ಚುತ್ತೆ. ಸೊ ಈ ರೀತಿಯಾಗಿ ಇದನ್ನು ಕೂಡ ಸೇಮ್ ಪ್ರೊಸೀಜರಲ್ಲೇ ನಾನು ಸುತ್ತಲೂ ಮಣ್ಣನ್ನು ಅಗೆದು ಅದಕ್ಕೆ ಕರೆಕ್ಟಾಗಿ ಈ ಲಿಕ್ವಿಡ್ ಫರ್ಟಿಲೈಸರ್ ಏನು ಅರ್ಧ ಮಗ್ಗು ಉಳಿದಿದೆ ಅದನ್ನು ಫುಲ್ಲಾಗಿ ಕೊಡ್ತಾ ಇದ್ದೀನಿ. ಹಾಗೆ ಇದನ್ನು ಕೊಡಬೇಕಾದ್ರೆ ನೀವು ಮಗ್ಗಲ್ಲಿ ಲಾಸ್ಟಿಗೆ ಉಳಿದಿರುತ್ತೆ ಅಂತಂದರೆ ಇದನ್ನು ಸ್ಟ್ರೈನ್ ಮಾಡಿ ಕೊಡೋದು ಒಳ್ಳೆಯದು. ಬಟ್ ನಾನು ಸ್ಟ್ರೈನ್ ಮಾಡ್ಕೊಂಡಿಲ್ಲ, ಹಾಗೆ ಕೊಡ್ತಾ ಇದ್ದೀನಿ. ಅಂದರೆ ಲಾಸ್ಟಿಗೆ ಉಳಿದಿರೋ ಅಂಥದ್ದನ್ನು ಹಾಕೋಕ್ಕೆ ಹೋಗಬಾರ್ದು, ಅದರಿಂದ ಫಂಗಸ್ ಆಗುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ ಏನು ನೀರಿರುತ್ತೆ ಅದನ್ನು ಮಾತ್ರ ಗಿಡಕ್ಕೆ ಕೊಡಬೇಕಾಗುತ್ತೆ. ಇಲ್ಲಿ ತೋರಿಸ್ತೀನಿ ನಿಮಗೆ ಲಾಸ್ಟಿಗೆ ಯಾವ ರೀತಿ ಅದು ಡಿಸಾಲ್ವ್ ಆಗದೆ ಉಳಿದಿರೋ ಅಂಥ ಪ್ರಾಡಕ್ಟ್ ಕೂಡ ಇದರಲ್ಲಿ ಇರುತ್ತೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅದನ್ನು ಯಾವುದೇ ಕಾರಣಕ್ಕೂ ಗಿಡಕ್ಕೆ ಹಾಕೋಕ್ಕೆ ಹೋಗಬಾರ್ದು ನೀವು. ಸೊ ನೋಡ್ತಾ ಇದ್ದೀರಾ, ನನ್ನ ಚಾನಲಲ್ಲಿ ಸುಮಾರು ಲಿಕ್ವಿಡ್ ಫರ್ಟಿಲೈಸರ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ರೆಫರ್ ಮಾಡಿ, ನಿಮಗೆ ಗಾರ್ಡನಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಲಾಸ್ಟಿಗೆ ಉಳಿದಿರೋ ಅಂಥದ್ದನ್ನು ಕೊಡೋಕ್ಕೆ ಹೋಗಬಾರ್ದು, ಅದನ್ನು ತೆಗೆದು ಬಿಸಾಕಬೇಕು. ಸೊ ಇಷ್ಟು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಬೋಗನ್ವಿಲ್ಲಾದಲ್ಲಿ ಸುಮಾರು ಹೂಗಳು ಬರೋ ರೀತಿ ನಾವು ಇದನ್ನು ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಬೋಗನ್ವಿಲ್ಲಾ ಹೆಚ್ಚಾಗಿ ತುಂಬ ಜನ ಇಷ್ಟಪಡೋದಿಲ್ಲ, ಬಟ್ ಇದನ್ನು ನಿಮ್ಮ ಗಾರ್ಡನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಕಾಣಿಸುತ್ತೆ ಅಂದರೆ ಬರೀ ಹೂಗಳೇ ಕಾಣಿಸುತ್ತೆ ನಿಮ್ಮ ಗಾರ್ಡನಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.